ಕಲಿಯುಗವು ಪಾಪಪ್ರಧಾನ ಯುಗವೆಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಈ ಯುಗದಲ್ಲಿ ಮನುಷ್ಯನು ತನ್ನ ಜೀವನದ ಅನೇಕ ಸಂಕಷ್ಟಗಳು, ದುಃಖಗಳು, ಮಾನಸಿಕ ಅಶಾಂತಿ ಹಾಗೂ ಗ್ರಹದೋಷಗಳಿಂದ ಬಳಲುತ್ತಿರುವುದನ್ನು ನಾವು ದಿನನಿತ್ಯ ನೋಡುತ್ತೇವೆ. ಆದರೆ ಇಂತಹ ಕಠಿಣ ಯುಗದಲ್ಲಿಯೇ ಭಗವಂತನು ಮಾನವನ ಉದ್ಧಾರಕ್ಕಾಗಿ ಸುಲಭ ಮಾರ್ಗಗಳನ್ನು ನೀಡಿದ್ದಾನೆ. ಶುದ್ಧವಾದ ಮನಸ್ಸಿನಿಂದ ಭಗವಂತನ ಕಥೆಗಳನ್ನು ಶ್ರವಣ ಮಾಡುವುದು, ಕೀರ್ತನೆ, ಭಜನೆ ಮಾಡುವುದರಿಂದ ಮನುಷ್ಯನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬಹುದು. ಸಕಲ ದೋಷ ನಿವಾರಣೆಗಾಗಿ ಹಾಗೂ ವಿಶೇಷವಾಗಿ ಶನಿದೋಷ ಶಮನಕ್ಕಾಗಿ ಶನಿ ಮಹಾತ್ಮೆಯ ಕಥೆಯನ್ನು ಕೇಳುವುದು ಹಾಗೂ ಹೇಳುವುದು ಅತ್ಯಂತ ಸರಳವಾದ ಮತ್ತು ಪರಿಣಾಮಕಾರಿ ಪರಿಹಾರವೆಂದು ಪುರಾಣಗಳು ಹೇಳುತ್ತವೆ. ಸೃಷ್ಟಿಯ ಆದಿಯಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿಗಳಿಗೆ ದಿತಿ ಮತ್ತು ಅದಿತಿ ಎಂಬ ಇಬ್ಬರು ಪತ್ನಿಯರು ಇದ್ದರು. ದಿತಿಯ ಗರ್ಭದಲ್ಲಿ ಅನೇಕ ದೈತ್ಯರು ಮತ್ತು ರಾಕ್ಷಸರು ಜನಿಸಿದರು. ಇತ್ತ ಅದಿತಿಯ ಗರ್ಭದಲ್ಲಿ ಇಂದ್ರ, ಚಂದ್ರ, ಅಗ್ನಿ ಸೇರಿದಂತೆ 33 ಕೋಟಿ ದೇವತೆಗಳು ಜನಿಸಿದರು. ಅದಿತಿಯು ದೇವಮಾತೆ ಎಂದು ಪ್ರಸಿದ್ಧಳಾದಳು. ಲೋಕಕ್ಕೆ ಬೆಳಕು ನೀಡುವ ಲೋಕಪಾಲಕನಾದ ಸೂರ್ಯ ದೇವನು ಕೂಡ ಕಶ್ಯಪ ಮಹರ್ಷಿ ಮತ್ತು ಅದಿತಿಯರ ಪುತ್ರನಾಗಿದ್ದನು. ಸೂರ್ಯ ದೇವನು ವಿಶ್ವಕರ್ಮನ ಮಗಳಾದ ಸಂಧ್ಯಾದೇವಿಯನ್ನು ವಿವಾಹ ಮಾಡಿಕೊಂಡನು. ಸಂಧ್ಯಾದೇವಿಯು ಅಪಾರ ಸೌಂದರ್ಯವತಿಯಾಗಿದ್ದು ಪತಿವ್ರತೆಯಾಗಿ ಧರ್ಮನಿಷ್ಠಳಾಗಿದ್ದಳು. ಇವರಿಬ್ಬರಿಗೆ 3 ಮಕ್ಕಳು ಜನಿಸಿದರು. ಮೊದಲನೆಯ ಮಗ ವೈವಸತ್ವ ಮನುವಾಗಿದ್ದು ಮಾನವ ಕುಲದ ಆದಿಪುರುಷನಾಗಿ ಪ್ರಸಿದ್ಧನಾದನು. ಎರಡನೆಯ ಮಗ ಯಮಧರ್ಮರಾಜನಾಗಿ ಧರ್ಮದ ಅಧಿಪತಿಯಾಗಿದ್ದನು. ಮೂರನೆಯ ಮಗು ಯಮುನಾ ದೇವಿಯಾಗಿ ಪವಿತ್ರ ನದಿಯಾಗಿ ಲೋಕವನ್ನು ಪಾವನಗೊಳಿಸುತ್ತಿದ್ದಾಳೆ. ಆದರೆ ಸೂರ್ಯ ದೇವನ ಅಪಾರ ತೇಜಸ್ಸು ಮತ್ತು ಉಷ್ಣತೆಯನ್ನು ಸಂಧ್ಯಾದೇವಿಗೆ ಸಹಿಸುವುದು ಕಷ್ಟವಾಗತೊಡಗಿತು. ಆ ತಾಪದಿಂದ ತಪ್ಪಿಸಿಕೊಳ್ಳಲು ಹಾಗೂ ಆತ್ಮಶುದ್ಧಿಗಾಗಿ ತಪಸ್ಸನ್ನು ಆಚರಿಸಲು ಅವಳು ನಿರ್ಧರಿಸಿದಳು. ತಪಸ್ಸಿಗೆ ಹೊರಡುವ ಮೊದಲು ತನ್ನ ಮಕ್ಕಳ ಪಾಲನೆಗಾಗಿ ತನ್ನ ನೆರಳಿನಿಂದ ಛಾಯಾದೇವಿಯನ್ನು ಸೃಷ್ಟಿಸಿ ಅವಳನ್ನು ತನ್ನ ರೂಪದಲ್ಲಿಯೇ ಸೂರ್ಯನ ಬಳಿ ಇರಿಸಿ ಹೊರಟಳು. ಸೂರ್ಯ ದೇವನಿಗೆ ಛಾಯೆಯು ಸಂಧ್ಯಾದೇವಿಯೇ ಎಂಬ ಭ್ರಮೆ ಇತ್ತು. ಹೀಗಾಗಿ ಛಾಯಾದೇವಿಯೊಂದಿಗೆ ಕೂಡ ಸೂರ್ಯ ದೇವನಿಗೆ ಮಗುವೊಂದು ಜನಿಸಿತು. ಆ ಮಗು ಯಾರೆಂದರೆ ಮಹಾಶಕ್ತಿಶಾಲಿ ಧರ್ಮನಿಷ್ಠನಾದ ಭಗವಂತ ಶನಿದೇವ. ಶನಿದೇವನು ಬಾಲ್ಯದಿಂದಲೇ ಶಾಂತ ಸ್ವಭಾವ, ಗಂಭೀರತೆ ಮತ್ತು ತಪೋನಿಷ್ಠೆಯಿಂದ ಬೆಳೆದನು. ಯೌವನಾವಸ್ಥೆಗೆ ಬಂದಾಗ ಅವನಿಗೆ ಚಿತ್ರರಥನ ಮಗಳಾದ ದಾಮಿನಿ ಎಂಬ ಕನ್ಯೆಯೊಂದಿಗೆ ವಿವಾಹವಾಯಿತು. ದಾಮಿನಿ ಅತ್ಯಂತ ದೈವಭಕ್ತೆ, ಸೌಂದರ್ಯವತಿ ಹಾಗೂ ಬುದ್ಧಿವಂತಳಾಗಿದ್ದಳು. ದಾಮಿನಿಯ ಜೊತೆಗೆ ಶನಿದೇವನಿಗೆ ಇನ್ನೂ 8 ಪತ್ನಿಯರು ಇದ್ದರೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಒಮ್ಮೆ ದಾಮಿನಿಗೆ ಪತಿ ಶನಿದೇವನಿಂದ ಮಗುವನ್ನು ಪಡೆಯಬೇಕೆಂಬ ತೀವ್ರ ಆಸೆ ಮೂಡಿತು. ಆ ಸಮಯದಲ್ಲಿ ಶನಿದೇವನು ಈಶ್ವರನನ್ನು ಕುರಿತು ಕಠಿಣ ತಪಸ್ಸಿನಲ್ಲಿ ತೊಡಗಿದ್ದನು. ದಾಮಿನಿ ಹಲವಾರು ಬಾರಿ ಪತಿಯ ಬಳಿ ಬಂದು ತನ್ನ ಆಸೆಯನ್ನು ತಿಳಿಸಿದರೂ ಶನಿದೇವನು ತಪಸ್ಸಿನಿಂದ ಚಲಿಸಲಿಲ್ಲ. ಇದರಿಂದ ಕೋಪಗೊಂಡ ದಾಮಿನಿ ಆಕ್ರೋಶದಿಂದ ಶನಿದೇವನಿಗೆ ಶಾಪ ನೀಡಿದಳು. ನಾನು ನಿಮ್ಮ ಮುಂದೆ ನಿಂತರೂ ನನ್ನ ಮಾತು ಕೇಳದ ನೀವು ಯಾರ ಮುಂದೆ ನಿಂತರೂ ಅವರು ಅನ್ಯಾಯವಾದ ಅಪರಾಧಕ್ಕೆ ಸಿಲುಕಲಿ. ನಿಮ್ಮ ದೃಷ್ಟಿ ಯಾರ ಮೇಲೆ ಬಿದ್ದರೂ ಅವರು ಸಂಕಷ್ಟಗಳು, ದುಃಖಗಳಿಗೆ ಒಳಗಾಗಲಿ ಎಂದು ಶಪಿಸಿದಳು. ಶನಿದೇವನು ಮೂಲತಃ ಅತ್ಯಂತ ಸಜ್ಜನ, ಧರ್ಮಪರ ಮತ್ತು ಕರುಣಾಮಯ ದೇವನಾಗಿದ್ದನು. ಆದರೆ ಪತ್ನಿಯ ಶಾಪದಿಂದಾಗಿ ಅವನಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ತಪಸ್ಸು ಮುಗಿಸಿ ದಾಮಿನಿಯ ಮುಂದೆ ಬಂದು ಶನಿದೇವನು ಅವಳ ಬಳಿ ಕ್ಷಮೆಯಾಚಿಸಿದನು. ಆದರೆ ಒಮ್ಮೆ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗಿನಿಂದ ಶನಿದೇವನು ತನ್ನ ದೃಷ್ಟಿಯಿಂದ ಯಾರಿಗೂ ಹಾನಿಯಾಗಬಾರದೆಂದು ಸದಾ ತಲೆ ಬಗ್ಗಿಸಿ ನೇರವಾಗಿ ಯಾರನ್ನೂ ನೋಡದೆ ನಡೆಯುತ್ತಾನೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ. ಈ ಕಾರಣದಿಂದಲೇ ಶನಿದೇವನು ಭಯಂಕರನಲ್ಲ, ಬದಲಾಗಿ ನ್ಯಾಯದ ದೇವನಾಗಿ, ಕರ್ಮಫಲದ ದಾತನಾಗಿ ಪೂಜಿಸಲ್ಪಡುತ್ತಾನೆ.
ಅವನ ಕೃಪೆಯಿಂದ ಮನುಷ್ಯನು ತನ್ನ ಪಾಪಗಳಿಂದ ಮುಕ್ತನಾಗಿ ಶುದ್ಧ ಮನಸ್ಸಿನಿಂದ ಧರ್ಮ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿತನಾಗುತ್ತಾನೆ. ಶನಿ ಮಹಾತ್ಮೆಯ ಕಥೆಯನ್ನು ಭಕ್ತಿಯಿಂದ ಕೇಳುವುದು, ಹೇಳುವುದು ಮತ್ತು ಶನಿದೇವನನ್ನು ನಿಷ್ಠೆಯಿಂದ ಪೂಜಿಸುವುದರಿಂದ ಶನಿದೋಷ, ಗ್ರಹಬಾಧೆ ಹಾಗೂ ಜೀವನದ ಅನೇಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬುದು ಪುರಾಣಗಳ ಸಾರವಾಗಿದೆ. ಶನಿದೇವರ ಆರಾಧನೆಗೆ ಹೊರಗಿನ ವೈಭವಕ್ಕಿಂತ ಒಳಗಿನ ಶುದ್ಧ ಮನಸ್ಸು ಮುಖ್ಯವಾಗಿದೆ. ಶುದ್ಧವಾದ ಹೃದಯದಿಂದ ಅಹಂಕಾರ ಮತ್ತು ಕೋಪವನ್ನು ದೂರಿಟ್ಟು ಭಕ್ತಿಯಿಂದ ಮಾಡಿದ ಪೂಜೆ ಶನಿದೇವರಿಗೆ ಅತ್ಯಂತ ಪ್ರಿಯ. ಶನಿವಾರದಂದು ಶನಿದೇವರನ್ನು ಆರಾಧಿಸುವುದು ವಿಶೇಷ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಮನಸ್ಸನ್ನು ಶಾಂತಗೊಳಿಸಿಕೊಂಡು ಶನಿದೇವರನ್ನು ಧ್ಯಾನಿಸುವುದರಿಂದ ಆರಾಧನೆ ಆರಂಭವಾಗುತ್ತದೆ. ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸುವುದು ಮನಸ್ಸಿನಲ್ಲಿ ಸತ್ಯ ಮತ್ತು ಧರ್ಮವನ್ನು ನೆಲೆಗೊಳಿಸುವುದು ಶನಿದೇವರ ಪೂಜೆಗೆ ಅನುಕೂಲಕರವೆಂದು ನಂಬಲಾಗಿದೆ. ಶನಿದೇವರಿಗೆ ಎಳ್ಳೆಣ್ಣೆ ಅತ್ಯಂತ ಪ್ರಿಯ. ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಆ ದೀಪದ ಬೆಳಕಿನಲ್ಲಿ ಶನಿದೇವರನ್ನು ಸ್ಮರಿಸುವುದು ಪಾಪಕ್ಷಯಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ. ಕಪ್ಪು ಎಳ್ಳು, ಕಬ್ಬಿಣ, ಕಪ್ಪು ಹೂವುಗಳು ಶನಿದೇವರ ಆರಾಧನೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿವೆ. ಆದರೆ ಇವುಗಳಿಗಿಂತಲೂ ಮುಖ್ಯವಾದುದು ಭಕ್ತನ ಮನಸ್ಸಿನ ನಿಷ್ಠೆ. ಅಲ್ಪ ಸಾಮಗ್ರಿಯಿಂದಲೂ ಶ್ರದ್ಧೆಯಿಂದ ಮಾಡಿದ ಪೂಜೆ ಶನಿದೇವರ ಕೃಪೆಯನ್ನು ಪಡೆಯುತ್ತದೆ. ಆರಾಧನೆಯ ಸಂದರ್ಭದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಶನಿದೇವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಈ ಮಂತ್ರವು ಮನಸ್ಸಿನ ಭಯ, ಅಸ್ಥಿರತೆ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡಿ ಧೈರ್ಯ ಮತ್ತು ಸಹನಶೀಲತೆಯನ್ನು ನೀಡುತ್ತದೆ. ಶನಿವಾರ ಸಂಜೆ ಶನಿ ಮಹಾತ್ಮೆಯ ಕಥೆಯನ್ನು ಓದುವುದು ಅಥವಾ ಕೇಳುವುದು, ಶನಿದೇವರ ಸ್ತುತಿಗಳನ್ನು ಪಠಿಸುವುದು ಜೀವನದಲ್ಲಿ ಎದುರಾಗುವ ಅನೇಕ ಕಷ್ಟಗಳನ್ನು ತಡೆಯುವ ಶಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ಶನಿದೇವರ ಆರಾಧನೆಯಲ್ಲಿ ದಾನಕ್ಕೆ ವಿಶೇಷ ಮಹತ್ವವಿದೆ. ಬಡವರು, ವೃದ್ಧರು, ಅಂಗವಿಕಲರು ಹಾಗೂ ಶ್ರಮಿಕರಿಗೆ ಆಹಾರ, ಬಟ್ಟೆ ಅಥವಾ ಅಗತ್ಯ ವಸ್ತುಗಳನ್ನು ನೀಡುವುದು ಶನಿದೇವರಿಗೆ ಅತ್ಯಂತ ಪ್ರಿಯ. ಕಪ್ಪು ಎಳ್ಳು, ಎಳ್ಳೆಣ್ಣೆ, ಕಬ್ಬಿಣ, ಪಾದರಕ್ಷೆ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಶನಿದೋಷ ಶಮನವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ದಾನ ಮಾಡುವಾಗ ದಂಭವಿಲ್ಲದೆ, ಪ್ರತಿಫಲದ ಆಸೆ ಇಲ್ಲದೆ ಮಾಡಿದ ಸೇವೆಯೇ ಶನಿದೇವರ ನಿಜವಾದ ಪೂಜೆಯಾಗುತ್ತದೆ. ಶನಿದೇವರನ್ನು ಸಂತೋಷಪಡಿಸುವ ಮತ್ತೊಂದು ಪ್ರಮುಖ ಮಾರ್ಗವೆಂದರೆ ಧರ್ಮಾಚರಣೆ. ಸತ್ಯವಂತಿಕೆ, ಶ್ರಮ, ಸಹನೆ ಮತ್ತು ನ್ಯಾಯವನ್ನು ಜೀವನದಲ್ಲಿ ಪಾಲಿಸುವವರು ಶನಿದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಶನಿವಾರ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ದೂರವಿರುವುದು, ಸುಳ್ಳು ಮಾತು ಮತ್ತು ನಿಂದನೆಗಳನ್ನು ತ್ಯಜಿಸುವುದು, ಪೋಷಕರು ಮತ್ತು ಗುರುಗಳಿಗೆ ಗೌರವ ನೀಡುವುದು ಶನಿದೇವರ ಆರಾಧನೆಯ ಅಂತರಂಗಾರ್ಥವಾಗಿದೆ. ಕಾಗೆಗಳಿಗೆ ಅನ್ನ ಹಾಕುವುದು ಕೂಡ ಶನಿದೇವರಿಗೆ ಪ್ರಿಯವಾದ ಸೇವೆಯೆಂದು ಪರಿಗಣಿಸಲಾಗುತ್ತದೆ. ಒಟ್ಟಿನಲ್ಲಿ ಶನಿದೇವರ ಆರಾಧನೆ ಎಂದರೆ ಕೇವಲ ಒಂದು ದಿನದ ಪೂಜೆ ಅಲ್ಲ, ಅದು ಜೀವನವಿಡೀ ಧರ್ಮ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವಾಗಿದೆ. ಭಯದಿಂದ ಮಾಡಿದ ಆರಾಧನೆಗಿಂತ ಭಕ್ತಿಯಿಂದ, ವಿಶ್ವಾಸದಿಂದ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದ ಶನಿದೇವರ ಪೂಜೆ ಮನುಷ್ಯನ ಜೀವನದಲ್ಲಿ ಶಾಂತಿ, ಸ್ಥೈರ್ಯ ಮತ್ತು ನಿಜವಾದ ಸುಖವನ್ನು ತರುತ್ತದೆ. ಶನಿದೇವರು ಕಠಿಣ ಶಿಕ್ಷಕನಂತೆ ಕಾಣಿಸಿದರು. ಅಂತಿಮವಾಗಿ ಅವರು ಮಾನವನನ್ನು ಉತ್ತಮ ವ್ಯಕ್ತಿಯಾಗಿಸುವ ಮಹಾನ್ ಉಪಕಾರಕ ದೇವರಾಗಿದ್ದಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.